ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಸಂಡೇ, ಇವತ್ತು ಶ್ರೀರಾಮ್ ನವಮಿ. ವಿಡಿಯೋ ಬೇಗನೆ ಪೋಸ್ಟ್ ಮಾಡ್ತಾ ಇದ್ದೀನಿ, ನಾಳೆನೇ ಅಪ್ಲೋಡ್ ಮಾಡ್ತಾಯಿದ್ದೆ. ಅಂದರೆ ಇವತ್ತು ಭಾನುವಾರನೇ ರಾತ್ರಿ ಕುತ್ಕೊಂಡು ಎಡಿಟ್ ಮಾಡ್ತಿದ್ದೀನಿ, ನಾಳೆ ಅಪ್ಲೋಡ್ ಮಾಡೋಣ ಅಂತ. ಬೇಗ ನೋಡಿ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಸಂಡೇ ಆದ್ರೂ ನಮ್ಮ ಹಸ್ಬೆಂಡು ಈ ಥರ ಪೂಜೆ ಗೀಜೆ ಇದ್ದರೆ ಪಾಪ ಬೇಗ ಎದ್ದು ನನಗೆ ಹೆಲ್ಪ್ ಮಾಡ್ತಾರೆ ಅನ್ಬೋದು. ಬೇರೆ ದಿನ ಸಂಡೇ ಆದರೆ ಮಲ್ಕೊಂಬಿಡ್ತೀವಿ. ನಾನು ಕೂಡ 9-10 ಗಂಟೆವರೆಗೂ ಮಲ್ಕೊತೀನಿ. ಬಟ್ ನೆನ್ನೆನೇ ಪ್ಲ್ಯಾನ್ ಆಗಿತ್ತು, ಗೊತ್ತಿರುತ್ತಲ್ವ ನೆನ್ನೆನೇ ಶ್ರೀರಾಮ್ ನವಮಿ ಅಂತ. ಸೊ ಹಾಗಾಗಿ ಬೇಗ ಎದ್ದು ನಮ್ಮ ಹಸ್ಬೆಂಡು ನಮ್ಮ ಪಾಪಕ್ಕೆಲ್ಲ ಸ್ನಾನ ಮಾಡಿಸಿದ್ರು, ನಂಗೆ ಕಸ ಗುಡಿಸ್ನ ಎಲ್ಲ ಒರೆಸಿದ್ದೀನಿ. ಅಡುಗೆಗೆ ಏನೂ ಮಾಡಿಲ್ಲ ಇವತ್ತು, ನಾವು ಅಡುಗೆ ಏನೂ ಮಾಡಿಲ್ಲ. ಬಟ್ ಆದರೂ ಟಿಫನ್ ಬಂದಿದ್ದೆ ಅಡುಗೆ ಮಾಡಬೇಕು. ಟಿಫನ್ ಎಲ್ಲಿಂದ ಬಂದಿದ್ದೆ ಅಂತ ಹೇಳ್ತೀನಿ, ವಿಡಿಯೋ ನೋಡಿ. ನೆನ್ನೆ ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಕೂಡ ಆಗಿದೆ, ಮನೇಲಿ ಪೂಜೆ ಆಗಿದೆ. ಬೇಡ ಮಾಡ್ಕಪ್ಪ. ಮುಂದೆ ಯಾವ ಊರು? ಯಾವ ಊರು ಅಂದ್ರೆ ನಿಮ್ದು ಯಾವ ಊರು ಅಂತ ಇರೋದು? ನಾಳೆಗೆ ಅದು ಇವತ್ತು ಸಂಡೆ ಮನೆ ಭಾನುವಾರ ಬಾರೋಟ ಮಾಡ್ಬೇಕಾಯ್ತು. ರಾಮನವಮಿ ಇರೋದ್ರಿಂದ ಗೊತ್ತು ಬರ್ತಿನ್ನಂಗಾಗದೆ. ಸುಮ್ಮನೆ ಕಡೆ ಬಾ ಮೊನ್ನೆ. ಊರಿಗೆ ಹೋಗ್ಬೇಕಾಗಿತ್ತು, ಊರಿಗೆ ಹೋಗ್ತದೆ ನೋಡ್ಕೊಂಡಿದ್ದೀವಿ ನೋಡು. ಸಾಕ ಹೋಗ್ಸು ನನ್ನ ಕುಯ್ತ ಉರಿ ಉರಿ ಉರಿ. ನಾವು ಮಾಡಿ ನಮಗೆ
ಫ್ರೆಂಡ್ಸ್, ಇವಾಗ ಕೋಸಂಬರಿ ಮಾಡೋಣ ಅಂತ ಬೆಳಗ್ಗೆನೇ ನೆನೆ ಹಾಕಿದ್ದೆ. ನಾನು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ, ಆದರೆ ನಮ್ಮ ಹಸ್ಬೆಂಡ್ ಏನು ಮಾಡೋದು, ಹಾಡು ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾಯಿದ್ರು. ಸೊ ಹಾಗಾಗಿ ಕಾಪಿ ರೈಟ್ ಬರ್ಬೋದು ಅಂದ್ಕೊಂಡು ನಾನು ಈಗ ಮತ್ತೆ ವಾಯ್ಸ್ ಓವರ್ ಕೊಡೋ ಥರ ಆಗಿದೆ, ಡಬಲು. ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ದೇವ್ರ ಮನೆ ಎಲ್ಲ ಒರೆಸಿ ದೀಪ ಎಲ್ಲ ರೆಡಿ ಮಾಡಿ ಪೂಜೆ ಆಗಿದೆ. ಈಗ ನಾನಿಲ್ಲಿ ಪ್ರಸಾದ ಮಾಡ್ತಾಯಿದ್ದೀನಿ, ಕೋಸಂಬರಿ ಪಾನಕ ಮಾಡಿಟ್ಟಿದ್ದೀನಿ. ಈಗ ನಾನು ಕೋಸಂಬರಿ ಮಾಡ್ತಾಯಿದ್ದೀನಿ ಗೈಸ್. ಫ್ರೆಂಡ್ಸ್, ಏನಂದರೆ ನಾನು ಸಿಂಪಲಾಗಿ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಇವತ್ತು ಕೋಸಂಬರಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಏನಂದರೆ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇದೇನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾರೆ, ಇದು ನಾವು ರೆಗ್ಯುಲರಾಗಿ ಬಳಸೋವಂಥ ಉಪ್ಪು. ಆದರೆ ಏನಂದರೆ ನಾವು ದೇವರಿಗೆ ಏನೇ ಪ್ರಸಾದ ಮಾಡಲಿ, ನಾವು ರೆಗ್ಯುಲರಾಗಿ ಏನೇ ಬಳಸಲಿ, ಉಪ್ಪಾಗಲಿ ಅದೆಲ್ಲ ನಾವು ಬಳಸಲ್ಲ. ಬಿಕಾಸ್ ನಾನು ಪೀರಿಯಡ್ಸ್ ಆಗಿರ್ತೀನಿ, ಅಥವಾ ನಮ್ಮ ಮನೇಲಿ ಚಿಕನ್ ಸಾರು, ಮಟನ್ ಸಾರು ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಅದಕ್ಕೆ ಸಪ್ರೇಟ್ ನನಗೆ ಉಪ್ಪಾಗಿರಲಿ, ನಾನು ಹಬ್ಬಕ್ಕೆ ಮಾಡುವಾಗಲೂ ಅಷ್ಟೇ, ಅಡುಗೆ ಮಾಡ್ಬೇಕಾದ್ರೆ, ದೇವ್ರ ಪ್ರಸಾದ ಮಾಡಬೇಕಾದ್ರೆ ಜೀರಿಗೆ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಚಕ್ಕೆ, ಲವಂಗ, ಮತ್ತು ಧನಿಯಾ ಪುಡಿ, ಅಂದರೆ ಸಾಂಬಾರು ಪುಡಿ ತರಲ್ಲ, ಧನಿಯಾ ಪುಡಿ ಅದೇ ಸಪ್ರೇಟ್ ತೊಗೊಂಬಂದು ಎಲ್ಲ ಕಾಲು kg ಆಗಲಿ 100 ಗ್ರಾಮೇ ಆಗಲಿ ಸಪ್ರೇಟ್ ತೊಗೊಂಬಂದೆ ನಾನು ಮಾಡೋದು. ನಾವು ಯೂಸ್ ಮಾಡಿರೋದನ್ನೆಲ್ಲ ನಾನು ಮಿಕ್ಸ್ ಮಾಡಲ್ಲ. ನಾನು ಆಗಲೇ ಹೇಳ್ದಂಗೆ ಪೀರಿಯಡ್ಸ್ ಎಲ್ಲ ಆಗಿರ್ತೀವಿ, ಈ ಥರ ನಾನು ಮಾಡೋದು. ಇದನ್ನೆಲ್ಲ ನಾನು ನಮ್ಮ ಅಜ್ಜಿಯಿಂದ, ನಮ್ಮ ಅಮ್ಮಯಿಂದ ಕಲ್ತಿರೋದು. ಬಟ್ ಕೆಲವೊಬ್ರು ಮನೇಲಿ ಹೇಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಹಿಂಗೆ ಮಾಡೋದು. ಈಗ ನಾನು ಇಲ್ಲಿ ಈರುಳ್ಳಿ ಹಚ್ತಾ ಇದ್ದೀನಿ. ನಾನು ಇಲ್ಲಿ ಈರುಳ್ಳಿ ಹಚ್ಚೋಕ್ಕೆ ಶೆಲ್ಪಿನ ಮೇಲೆ ಹಚ್ತಾ ಇದ್ದೀನಿ, ಮಣೆ ಇಟ್ಕೊಂಡಿಲ್ಲ, ಏಕೆಂದರೆ ನೀಟಾಗಿ ಶೆಲ್ಪೇ ಒರೆಸಿದ್ದೆ ಬೆಳಗ್ಗೆ. ಸೊ ಗೈಸ್, ಟಿಫನ್ ಬಂದಿದೆ ಅಂತ ನಾನು ಆಗಲೇ ಹೇಳಿದೆ. ಇವತ್ತು ನಮ್ಮ ಓನರ್ ಮನೆಯಲ್ಲಿ ಅವರ ಮೊಮ್ಮಗಳದು ಎಂಗೇಜ್ಮೆಂಟ್ ಇದೆ. ಸೊ ನಾನೇನು ಅಂದ್ಕೊಂಡಿದ್ದೆ, ಇವತ್ತು ಬೆಳಗ್ಗೆ ಟಿಫನ್ನು ಪಾನಕ ಮತ್ತು ಕೋಸಂಬರಿ ಇರುತ್ತೆ. ನಮ್ಮ ಅತ್ತೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಒಂದೊಳ್ಳೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ಏನು ಬಿಸ್ನೆಸ್ ಏನು ಅಂತ ಎಲ್ಲ. ಓಕೆನಾ? ಸೊ ನೋಡೋಣ, ಅದ್ರದ್ದು ಬಗ್ಗೆನೇ ಮಾತಾಡಬೇಕು ಅಂತ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ ಗೈಸ್. ಫ್ರೆಂಡ್ಸ್, ಈಗ ನಾನಿಲ್ಲಿ ಕೋಸಂಬರಿನ ಎಡೆ ಇಟ್ಟು, ಈ ಕಡೆ ಪಾನಕ, ಅಲ್ಲಿ ಲೋಟದಲ್ಲಿ ಪಾನಕ ಎಡೆ ಇಟ್ಟಿದ್ದೀನಿ. ಹೂವು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ಹೂವು ಆಂಟಿ ದಿನ ಬರೋರು, ಇವತ್ತೇ ಬಂದಿಲ್ಲ. ಸೊ ಹಾಗಾಗಿ ನಾನು ಹಿಂದಿನ ದಿವಸನೇ 2 ಹೂವು ಕಿತ್ಕೊಂಡ್ಬಂದಿದ್ದೆ, ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಇದು ನಮ್ಮ ಮನೆಯ ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ. ಅವತ್ತು ಒಂದು ಫಂಕ್ಷನ್ ಇರೋದ್ರಿಂದ ಬಟ್ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ಅದು ಮನೇಲಿ ಪೂಜೆ ಮಾಡಿದ್ವಲ್ಲ ಅಂದ್ಕೊಂಡು ದೇವಸ್ಥಾನಕ್ಕೆ ಒಂದು ಹೋಗೋಕ್ಕಾಗಿಲ್ಲ ಅಂತ. ಬೇಬಿ ಬರ್ತಾನೆ, ನಮ್ಮ ಪಾಪು ಕಲ್ಲಂಗಡಿನೂ ತರ್ತಾನೆ. ನಮ್ಮ ಪಾಪು ಎಡಿಟಿಂಗ್ ಮಾಡ್ತಾವಳೆ, ನಮ್ಮ ಪಾಪು ವಿಡಿಯೋ ಶೂಟ್ ಮಾಡ್ತಾವಳೆ ಇವತ್ತು. ನಮ್ಮ ಹಸ್ಬೆಂಡಿಗೆ ಕರೆದೆ, ನಾನು ಫಸ್ಟ್ ಅವ್ರ ಕೈಯಲ್ಲೇ ಮಾಡಿಸೋದು ಯಾವಾಗಲೂ ಮನೇಲಿದ್ದರೆ, ಬಟ್ ಅವ್ರಿಗೆ ಫೋನೇನೋ ನೋಡ್ತಾಯಿದ್ರು. ಸೊ ಹಾಗಾಗಿ ನಾನೇ ಫಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಫುಲ್ಲು ಬೆಳಕಾಗ್ಬಿಟ್ಟಿದ್ದೆ. ನಮ್ಮ ಪಾಪು ಶೂಟ್ ಮಾಡಿರೋ ವಿಡಿಯೋ ನೋಡಿ ಹೆಂಗೆ ಶೂಟ್ ಮಾಡಿದ್ದಾಳೆ ಅಂತ ನನಗೆ ನೋಡೋಕ್ಕಾಗ್ತಿಲ್ಲ. ಫ್ರೆಂಡ್ಸ್, ಪೂಜೆ ಆದಮೇಲೆ ನಾನಿಲ್ಲಿ ಹನುಮಾನ್ ಚಾಲೀಸ ಯಾವಾಗಲೂ ಓದ್ತೀನಿ. ಇವತ್ತೇ ಅಂತ ಏನಿಲ್ಲ, ಯಾವಾಗಲೂ ಅಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಮತ್ತು ಮಧ್ಯೆ ಯಾವತ್ತಾದರೂ ಹಬ್ಬ ಇನ್ನೊಂದು ಬೇರೆ ಡೇಸ್ ಬಂದಾಗ ಇದ್ದೇ ಇರತ್ತೆ ಅಂತ ಅನ್ಬೋದು. ನಾನಿಲ್ಲಿ ಈಗ ಹನುಮಾನ್ ಚಾಲೀಸ್ ಓದ್ತಾ ಇದ್ದೀನಿ. ಫಸ್ಟ್ ನನ್ನ ಕಾಲೇಜ್ ಡೇಸಲ್ಲಿ ನಾನು ಓದ್ತಾ ಇದ್ದೆ, ಬಟ್ ನಂಗೆ ತುಂಬ ಒಳ್ಳೆಯದಾಗಿತ್ತು ಆವಾಗ. ಬಟ್ ಆವಾಗ ಬೇರೆ ಶ್ಲೋಕ ಓದ್ತಾ ಇದ್ದೆ ಗೈಸ್. ನನಗೆ ಅದು ಒಂದು ದೇವಸ್ಥಾನದಲ್ಲಿ, ನಾನು ದೇವಸ್ಥಾನಕ್ಕೆ ಹೋದಾಗ ಆಚೆ ಕಡೆ ಹಿಂಗೆ ಒಂದು ಪಾಂಪ್ಲೆಟ್ಸ್ ಟೈಪ್ ಕೊಟ್ಟಿದ್ರು, ಬಟ್ ತುಂಬ ಚೆನ್ನಾಗಿತ್ತು. ಅದು ಓದ್ಬೇಕಾದ್ರೆ ನನ್ನ ಲೈಫೇ ಚೇಂಜ್ ಅಂತಾರಲ್ಲ, ಹಂಗಾಗಿತ್ತು. ಅದಾದಮೇಲೆ ನಾನು ಆ ಒಂದು ಶ್ಲೋಕ ಮರ್ತುಬಿಟ್ಟಿದ್ದೀನಿ, ಎಲ್ಲೂ ಬುಕ್ಕಲ್ಲೂ ಬರ್ಕೊಂಡಿಲ್ಲ. ಹುಡುಕಿ ಸರ್ಚ್ ಮಾಡಿ ಕೊನೆಯಲ್ಲೊಂದು ಇದು ದೇವಸ್ಥಾನದಲ್ಲೇ ತೊಗೊಂಡಿದ್ದು, 10 ರೂಪಾಯಿ ಅನಿಸುತ್ತೆ. ಬಟ್ ಇದು ಅಷ್ಟು ನನಗೆ ಸ್ಟಾಟಿಫೈ ಆಗಿಲ್ಲ, ಬಟ್ ಅದು ನನಗೆ ತುಂಬ ಖುಷಿ ಕೊಡೋದು. ಬಟ್ ಓದ್ತಿದ್ರೆ ಏನೋ ಒಂದು ಪಾಸಿಟಿವ್ ಬರತ್ತೆ ಅಂತ ಓದ್ತಾ ಇದ್ದೀನಿ. ಪೂಜೆ ಮಾಡ್ತಿದ್ದಾರೆ ಈಗ ನಮ್ಮ ಹಸ್ಬೆಂಡ್. ಏನು ಅದು ಇದ್ರದ್ದು ಪ್ರಸಾದದ ಮೇಲೆ ಬೀಳುತ್ತೆ ಅಂತ, ಅದು ಗಂಧದ ಕಡ್ಡಿದು.
ಯಾಕೆ ಅಲ್ಲಿ ಆ ಕಡೆ ನೀರಿಂದು ಪಾಪ. ಇದೊಂದು ಸರಿ ಮಾಡಕ್ ಕಟಿಂಗ್ ಪ್ಯಾನ್ ತಗೊಂಬಂತ ಒಂದು 50 ಸತಿ ಹೇಳ್ತೀನಿ. ಒಂದು ಕಟಿಂಗ್ ಪ್ಯಾನ್ ಇದ ಕಟಿಂಗ್ ಪ್ಯಾನ್ ಕೈ ಕೂಡ ಕಷ್ಟ ಆಯ್ತು ಹೋಗುತ್ತೆ. ತಾಳದಲ್ಲಿ ಮಾಡ್ಬಿಟ್ಟ ಮಾಡಿದ್ನಲ್ಲ ಅದ್ರಲ್ಲಿ ಏನಪ್ಪ ತೀರಾ ದಡ್ಡ ಆಗ್ಬಿಡ್ತಿತ್ತು ನಮ್ಮ ಜೀವನದಲ್ಲಿ. ಇದನ್ನೆಲ್ಲ ಕಟ್ ಮಾಡ್ತಾರೆ, ಅದನ್ನೆಲ್ಲ ಹಾಕಲ್ಲ, ಯಾಕೆಂದ್ರೆ ಉಳಿತಿದ್ದೀನಿ. ಇಲ್ಲಪ್ಪ ಕಟ್ ಮಾಡಲ್ಲ. ನಮ್ಮ ಪಾಪ ಊಟ ಮಾಡ್ತೈತಿ. ತಿಂಡಿ ಸಾಂಬಾರು ಇತ್ತು, ಅದಕ್ಕೆ ರೈಸ್ ಮಾಡೋಣ. ಇದಕ್ಕೆ ಹಾಕು ಸ್ವಲ್ಪ ಕೋಸಂಬರಿ ಹಾಕ ಸ್ವಲ್ಪ. ಸಾಕ್ಬಿಡು 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 ಮನೆ. ತಿನ್ನೆ ಅಲ್ಲಿ ಹೋಗಲ್ವಾ? ಅಲ್ಲಿ ಹೊಟ್ಟೆ ತುಂಬ ತಿನ್ನಕ್ಕಾಗಲ್ಲ. ಕೋಸಂಬರಿ ಎತ್ತಿಕ್ಲಾ? ಇಲ್ಲ ಇಲ್ಲ ಅವನು ಮಾಡಿರೋದು ಬಿಡು. ಎಲ್ಲ ಹೊಟ್ಟೆ ತಿನ್ಮನೆ. ಕೋಸಂಬರಿ ಸ್ವಲ್ಪ ಹಾಕೊಂಬರಲ್ಲ ಬೇರೆ ಪ್ಲೇಟಿಗೆ. ಅದರಲ್ಲೇ ತಿನ್ಬೇಕು. ಸೈಡ್ ಮಾಡ್ಕ, ಅದ್ರಲ್ಲಿ ಒಂದು ಸ್ವಲ್ಪ ಕೋಸಂಬರಿ ಹಾಕ್ತೀನಿ. ನಿಂಗೂ ಬೇಕೇನಾ? ಈಗಲೂ ಕೂಡ ಫೋನ್ ಹಿಡ್ಕೊಂಡವ್ರೆ, ಏನೋ ಮಾತಾಡಿದ್ದೀನಿ ವಾಯ್ಸ್ ಓವರ್. ಓಕೆ ಗೈಸ್, ಅದಕ್ಕೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈಗ ಟಿಫನ್ ಮಾಡ್ತಿದ್ವಿ, ಬನ್ನಿ ಟಿಫನ್ ಮಾಡೋಣ. ಟಿಫನ್ ಅವರು ಫ್ರೈಡ್ ರೈಸ್ ಕೊಟ್ಟಿದ್ರು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಐ ಹೋಪ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಂದು ನಮ್ಮ ಹಸ್ಬೆಂಡು ಯಾವ ಥರ ವಿಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಮುಂದೆ ನಾವಿಬ್ಬರು ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಬಾಯ್.